ವಾರದಲ್ಲಿ 3ಕ್ಕಿಂತ ಕಡಿಮೆ ಬಾರಿ ಮಲವಿಸರ್ಜನೆ ಆಗ್ತಾ ಇದೆಯಾ? ಮಲ ಗಟ್ಟಿಯಾಗೋದು, ಒಣಗಿದಂತಾಗೋದು ಅಥವಾ ಮಲವಿಸರ್ಜನೆ ತುಂಬಾ ಕಷ್ಟ ಆಗೋದು. ಹಾಗಾದ್ರೆ ಚಿಂತೆ ಬೇಡ. ನಿಮ್ಮ ಕರುಳಿನ ಚಲನೆಯನ್ನ ಸುಗಮಗೊಳಿಸೋದಕ್ಕಾಗಿ ಹಾಗೆ ಆರಾಮದಾಯಕವಾಗಿ ಇರೋದಕ್ಕಾಗಿ ಇಲ್ಲಿ 5 ಅತ್ಯಂತ ಸರಳ ಸಲಹೆಗಳು ಇದೆ. 5ನೇದು ಮಿಸ್ ಮಾಡಬೇಡಿ. ಮಲಬದ್ಧತೆ ಅಂದ್ರೆ ಸಾಮಾನ್ಯವಾಗಿ ಗಟ್ಟಿಯಾಗಿರುವಂತಹ ಒಣಗಿದ ಮಲದಿಂದಾಗಿ ನೋವಿನಿಂದ ಕೂಡಿದ್ದು. ಇದು ಒಂದು ಸಾಮಾನ್ಯವಾಗಿರುವಂತಹ ಸಮಸ್ಯೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನಾವೇನ್ ನೀಡ್ತೀವಿ ಅನ್ನೋದ್ರ ಮೇಲೆ ಇದು ನೇರವಾಗಿ ಅವಲಂಬಿತವಾಗಿದೆ. ಪೌಷ್ಟಿಕ ತಜ್ಞರ ಪ್ರಕಾರ ಕೇವಲ ನಮ್ಮ ಆಹಾರವಷ್ಟೇ ಅಲ್ಲದೆ ನಮ್ಮ ಜೀವನ ಶೈಲಿ ಕೂಡ ಇದಕ್ಕೆ ಕಾರಣ ಆಗಬಹುದು. ಹಾಗಾದ್ರೆ ಮಲಬದ್ಧತೆ ನಿರ್ವಹಿಸೋದಕ್ಕಾಗಿ ಹಾಗೆ ತಡೆಗಟ್ಟೋದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಟಿಪ್ಸ್ ಏನು ಗೊತ್ತಾ? ಇಲ್ಲಿ ತಿಳ್ಕೊಳ್ಳಿ. ಮೊದಲನೇದು, ಹೆಚ್ಚಿನ ನಾರಿನಾಂಶ ಇರುವಂತಹ ಆಹಾರಗಳನ್ನ ಸೇವಿಸಿ. ಅಂದ್ರೆ ಹೆಚ್ಚಿನ ಫೈಬರ್ ಆಹಾರ ನಿಮ್ಮದಾಗಿರ್ಲಿ. ಅತಿಯಾಗಿ ಸಂಸ್ಕರಿಸಿದ ಆಹಾರಗಳನ್ನ ತಪ್ಪಿಸ್ಬೇಕು. ಅಂದ್ರೆ ಅಲ್ಟ್ರಾ ಪ್ರೋಸೆಸ್ಡ್ ಫುಡ್ ಇಂದ ದೂರ ಇರಿ. ಯಾಕಂದ್ರೆ ಈ ಆಹಾರಗಳು ಮಲಬದ್ಧತೆಯನ್ನ ಹೆಚ್ಚಿಸಬಹುದು. ಇನ್ನು ಅತಿಯಾಗಿರುವಂತಹ ಆಲ್ಕೋಹಾಲ್ ಸೇವನೆ, ಕೆಂಪು ಮಾಂಸ ಹಾಗೆ ಗ್ಲೂಟನ್ ಇರುವಂತಹ ಆಹಾರಗಳು, ಉದಾಹರಣೆಗೆ ಗೋಧಿ ಹಾಗೆ ಮೈದಾಗಳನ್ನು ಕೂಡ ಮಿತಿಗೊಳಿಸಿ. ಹೆಚ್ಚು ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ದೇಹವನ್ನ ಹೈಡ್ರೇಟ್ ಆಗಿಡೋದು ತುಂಬಾ ಅಗತ್ಯ. ಸಾಕಷ್ಟು ನೀರು ಕುಡಿಯೋದ್ರಿಂದಾಗಿ ಕರುಳಿನಲ್ಲಿ ಮಲವು ಸುಗಮವಾಗಿ ಚಲಿಸುತ್ತೆ. ಇದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಹಾಗೆ ನೀವು ಸುಲಭವಾಗಿ ಇದನ್ನ ತಡೆಗಟ್ಟಬಹುದು. ನಿಯಮಿತವಾಗಿರುವಂತಹ ವ್ಯಾಯಾಮವನ್ನ ಮಿಸ್ ಮಾಡಲೇಬೇಡಿ. ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಅಥವಾ ಯೋಗದಂತಹ ದೈಹಿಕ ಚಟುವಟಿಕೆಗಳನ್ನ ಮಾಡಿ. ಇದರಿಂದ ಕರುಳಿನ ಸ್ನಾಯುಗಳು ಉತ್ತೇಜನಗೊಂಡು ಮಲವು ಸುಲಭವಾಗಿ ಹೊರಹೋಗೋಕೆ ಸಹಾಯ ಆಗತ್ತೆ. ಹಾಗಾಗಿ ಪ್ರತಿದಿನ ಕೂಡ ಸಕ್ರಿಯವಾಗಿರಿ. 5ನೇದು ನಾನು ಹೇಳಿದಾಗೆ ತುಂಬಾ ಮುಖ್ಯ. ಅದೇನಂದ್ರೆ ಒತ್ತಡವನ್ನ ನಿರ್ವಹಿಸೋದು. ದೀರ್ಘಕಾಲದ ಒತ್ತಡ ಅಂದ್ರೆ ಕ್ರೋನಿಕ್ ಸ್ಟ್ರೆಸ್ ಕರುಳಿನ ಚಲನೆಯನ್ನ ಬದಲಾಯಿಸುವ ಮೂಲಕ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ. ಇದು ಮಲಬದ್ಧತೆಗೆ ಕಾರಣ ಆಗಬಹುದು. ಹಾಗಾಗಿ ಧ್ಯಾನ ಹಾಗೆ ವಿಶ್ರಾಂತಿಯ ಮೂಲಕ ಒತ್ತಡವನ್ನ ನಿರ್ವಹಿಸಿ. ಸರಿಯಾಗಿರುವಂತಹ ಆಹಾರ, ಸಾಕಷ್ಟು ನೀರು ಹಾಗೆ ಸಕ್ರಿಯ ಜೀವನ ಶೈಲಿಯ ಮೂಲಕ ಮಲಬದ್ಧತೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಇನ್ನು ಪೌಷ್ಟಿಕ ತಜ್ಞರು ಹೇಳೋ ರೀತಿ ನಾರಿನ ಅಂಶವನ್ನ ಸ್ಥಿರವಾಗಿ ಪ್ರಾರಂಭಿಸಿ. ಕ್ರಮೇಣವಾಗಿ ಇದನ್ನ ಹೆಚ್ಚಿಸ್ತಾ ಬನ್ನಿ. ಒಂದು ವೇಳೆ ಈ ಎಲ್ಲಾ ಮಾರ್ಪಾಟುಗಳ ನಂತರ ಕೂಡ ನಿಮ್ಮ ಸಮಸ್ಯೆ ಹಾಗೆ ಇದ್ರೆ ದಯವಿಟ್ಟು ನೀವು ವೈದ್ಯರನ್ನ ಸಂಪರ್ಕಿಸಿ. ಅವರಿಂದನೇ ಪರಿಹಾರವನ್ನ ಪಡೆಯಿರಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಭೇಟಿ ಕೊಡಿ.